ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾಗ್ಯ ಕುಸುಮ ಕಾರಿಂದ ಇಳಿತಾರೆ. ಭಾಗ್ಯ ಕಾರ ಡ್ಯಾಮೇಜ್ ಆಗಿರೋದನ್ನು ನೋಡ್ತಾ ಬೇಜಾರು ಮಾಡ್ಕೋತಾಳೆ. ಎಲ್ಲಿ ಹೋದ ಇವನು ಅಂತ. ಕುಸುಮ ಭಾಗ್ಯನ ನೋಡಿ, ಭಾಗ್ಯ ನಿನಗೆ ಬೇಜಾರಾಗಿದೆ ಅಂತ ಗೊತ್ತು, ನೀನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಬೇಜಾರು ಮಾಡ್ಕೋತೀಯ ಅಂತಾರೆ. ತಪ್ಪು ಅವರದ್ದೇ ಆದರೂ ನಮ್ಮ ಗಾಡಿ ಮೇಲೆ ಈ ಥರ ಸ್ಕ್ರ್ಯಾಚ್ ಆಯ್ತಲ್ಲ, ಪಾಪ ಮಾವ ಸೊಸೆ ಕೊಡಿಸಿರೋ ಕಾರು ಅಂತ ಎಷ್ಟು ಜೋಪಾನವಾಗಿ ನೋಡ್ಕೊಂಡಿದ್ರು, ನಾನು ನೋಡಿದರೆ ಈ ಥರ ಮಾಡಿದೆ ಅಂತಾಳೆ ಭಾಗ್ಯ. ಮಗಳೇ, ನಿನ್ನ ಬೇಜಾರು ನನಗೆ ಅರ್ಥ ಆಗುತ್ತೆ ಅಂತಾರೆ ಕುಸುಮ. ಈ ತರಹ ಒಂದು ಸ್ಕ್ರ್ಯಾಚ್ ಆಗಿದೆ ಅನ್ನೋದು ಗೊತ್ತಾಗಬಾರ್ದು, ಕಾರನ್ನು ಹೇಗೆ ರೆಡಿ ಮಾಡಿಸ್ಬೇಕು ಅಂತ ಭಾಗ್ಯ ಅಂದಾಗ, ಅದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಭಾಗ್ಯ, ಪೂಜಾ ಮದುವೆ ಬೇರೆ ಹತ್ತಿರ ಬರ್ತಿದೆ, ಸರಿ ನೀನು ಮುಖ ಸಪ್ಪೆ ಮಾಡಬೇಡ, ಸರಿ ಮಾಡಿಸೋಣ, ಈ ಮಹಾನುಭಾವ ಎಲ್ಲೋದ ಅನ್ನುವಾಗ ಆದಿ ಕಾರು ಹೋಗುತ್ತೆ. ಭಾಗ್ಯ ನೋಡು, ಅದೇ ಕಾರಲ್ವಾ ಅಂತಾರೆ ಕುಸುಮ. ಹೌದತ್ತಿ, ಅದೇ ಕಾರು ಅಂತಾಳೆ ಭಾಗ್ಯ. ನಡಿ ಅವ್ನ ಗ್ರಾಚಾರ ಬಿಡಿಸೋಣ ಅಂತಾರೆ ಕುಸುಮ. ಆಗ ಭಾಗ್ಯ ಅವ್ನ ಕಾರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಏಯ್ ನಿಲ್ಸಪ್ಪ ಕಾರು ಅಂತ ಕುಸುಮ ಕೂಗ್ತಾರೆ. ಬೇಗ ಹೋಗು ಭಾಗ್ಯ ಅಂತಾರೆ ಕುಸುಮ. ಕಾರ್ ನಿಲ್ಲಿಸು ಅಂತ ಕೂಗ್ತಾರೆ. ಅವ್ನು ನೋಡಿದ್ರು ಸುಮ್ಮನೆ ಹೋಗ್ತಾನೆ, ಆದರೆ ಕುಸುಮ ಬೈತಾನೆ ಇರ್ತಾರೆ. ಭಾಗ್ಯ ಅವ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇರ್ತಾಳೆ. ನಂತರ ಭಾಗ್ಯ ಕಾರ್ ನಿಲ್ಲಿಸು, ಕಾರ್ ಈ ಕಡೆ ಹೋಯ್ತಲ್ಲ, ನಾವು ಹೀಗೆ ಸುತ್ಕೊಂಡು ಬಂದು ಅವ್ನ ಕಾರನ್ನು ಅಡ್ಡ ಹಾಕೋಣ ಅಂತಾರೆ ಕುಸುಮ. ಸರಿ ಅಂತಾಳೆ ಭಾಗ್ಯ. ಈಚೆ ಕನಿಕಾ ಅಕ್ಕ ಮಹಿತಾ ಕನಿಕಾ ಹತ್ರ ನಮ್ಮ ಕಿಶು ಮದುವೆ ಗಂಡ ಆಗೇ ಬಿಟ್ಟ ಅಂತಾರೆ. ಮದುವೆ ಆದರೆ ತಾನೆ ಅಂತಾಳೆ ಕನಿಕಾ. ಮಾತು ಎಲ್ಲಿಗೋ ಹೋಗ್ತಿದೆ ನೋಡು ಕನಿಕಾ, ನಿನಗೆ ಆ ಫ್ಯಾಮಿಲಿ ಬಗ್ಗೆ ಏನೇ ಕೋಪ ಇರ್ಬೋದು, ಆದರೆ ಮದುವೆ ಆಗಬೇಕು ಅಂತ ಅಪ್ಪ ಹೇಳಿದ್ದಾರೆ, ಮದುವೆ ಆಗೇ ಆಗುತ್ತೆ, ಸೊ ಈ ಕೋಪನ ಇಲ್ಲಿಗೆ ಬಿಟ್ಬಿಡು ಅಂತಾರೆ ಮಹಿತಾ. ಆಗಲ್ಲ ಆಸೀಸ್, ಭಾಗ್ಯನ ನಾಟಕ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಭಾಗ್ಯ ಅವಳ ತಂಗಿ ನಾಟಕದ ಕಂಪ್ನಿ, ನಾನು ಈ ಮದುವೆಗೆ ಒಪ್ಪೋದು ಇಲ್ಲ, ಅವಳು ಈ ಮನೆಗೆ ಬರೋದಕ್ಕೂ ಬಿಡೋದಿಲ್ಲ ಅಂತ ಕನಿಕಾ ಹೋಗ್ತಾಳೆ. ನೀನು ಏನೇ ಹೇಳು ಕನಿಕಾ, ಅಪ್ಪ ಹೇಳಿದ ಮೇಲೆ ಮುಗೀತು, ಪೂಜಾ ಈ ಮನೆ ಸೊಸೆ, ಕಿಶು ಹೆಂಡತಿ ಆಗೇ ಆಗ್ತಾಳೆ, ಅಕ್ಕ ಆಗಿ ನನ್ನ ಜವಾಬ್ದಾರಿ ಏನಿದೆಯೋ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಕಿಶನ್ನ ಕರೆದು, ಕಿಶನ್ ನಿನ್ನ ಅತ್ತೆ ನಂಬರ್ ಕೊಡು ಅಂತಾರೆ ಮಹಿತಾ. ಯಾರತ್ತೆ ಅಂತಾನೆ ಕಿಶನ್. ಪೂಜಾ ತಾಯಿ ಕಣೋ ಅಂತಾರೆ ಮಹಿತಾ. ತಗೋ ಅಕ್ಕ ಅವ್ರ ನಂಬರ್ ಯಾಕೆ ನಿನಗೆ ಅಂತಾನೆ ಕಿಶನ್. ಕಷ್ಟ ಸುಖ ವಿಚಾರಿಸೋದಕ್ಕೆ ಅಂತಾರೆ ಮಹಿತಾ. ನಂತರ ಕಿಶನ್, ಅಕ್ಕ ಮಹಿತಾ ಸುನಂದ್ಗೆ ಕಾಲ್ ಮಾಡಿ ಕಾಮತ್ ಮನೆ ಸೊಸೆಯಾಗಿ ಬರೋ ಪೂಜಾಗೆ ಗಿಫ್ಟ್ ಕೊಡಬೇಕು ಅಂತಾರೆ. ಏನು ಕೊಡ್ತೀರಾ ಅಂತಾರೆ ಸುನಂದ. ಚಿನ್ನದ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾರೆ ಮಹಿತಾ. ಈಚೆ ಭಾಗ್ಯ ಕನಿಕಾ ಅಣ್ಣನ ಕಾಲಿಗೆ ಅಡ್ಡವಾಗಿ ಕಾರನ್ನು ನಿಲ್ಲಿಸ್ತಾರೆ. ಕಾರು ಓಡಿಸೋಕೆ ಬಾರದೇ ಇರೋರು ಯಾಕೆ ಕಾರು ಓಡಿಸ್ತಾರೋ ಅಂತ ಬೈತಾನೆ ಆದಿ. ನಂತರ ಭಾಗ್ಯ ಕುಸುಮ ಕಾರಿಂದ ಇಳಿದು ಅವ್ನ ಕಾರನ್ನು ನೋಡಿ, ನಮ್ಮ ಕಾರಿನ ಬಣ್ಣ ಇಲ್ಲಿ ಅಂಟಿದೆ, ಈ ಕಾರಿನ ಬಣ್ಣ ನಮ್ಮ ಕಾರಿಗೆ ಅಂಟಿದೆ, ಕಾರಿಂದ ಇಳಿ ಕೆಳಗೆ ಅಂತಾರೆ ಕುಸುಮ. ಭಾಗ್ಯ ಕಿಟಕಿ ತಟ್ಟಿ ಇಳಿಯೋಕೆ ಹೇಳು, ಇಲ್ಲ ಅಂದರೆ ಓಡದಾದ್ರೂ ಇಳಿಯೋಕೆ ಹೇಳು ಅಂತಾರೆ. ಆಗ ಭಾಗ್ಯ ಗ್ಲಾಸ್ನ ಬಡ್ದು ಇಳಿರಿ ಕೆಳಗೆ ಅಂತಾಳೆ. ಆಗ ಗ್ಲಾಸ್ನ ಕೆಳಗಡೆ ಮಾಡ್ತಾನೆ ಆದಿ. ಈಚೆ ಸುನಂದ, ಏನು ಚಿನ್ನನ, ನಮ್ಮ ಪೂಜೆಗೆ ಚಿನ್ನದ ಉಡುಗೊರೆ ಕೊಡ್ತೀರಾ ಅಂತಾರೆ. ಕಾಮತ್ ಮನೆ ಸೊಸೆ ಆಗೋಳು ತಾನೇ ಅವಳು, ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ, ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮನೆಗೆ ಜ್ಯುವೆಲರಿ ಶಾಪ್ನವ್ರು ಬರ್ತಾರೆ, ಏನೇನು ತಗೋಬೇಕು ಅನ್ನೋ ಆಸೆ ಇದೆಯೋ ಎಲ್ಲನೂ ತಗೊಳ್ಳಿ, ಗೋಲ್ಡ್ ಡೈಮಂಡ್ಸ್ ಏನು ಬೇಕಿದ್ರೂ ತಗೊಳ್ಳಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಏನೇ ಇದ್ರೂ ನನಗೆ ಫೋನ್ ಮಾಡಿ ಸರಿನಾ ಅಂತಾರೆ ಮಹಿತಾ. ಸರಿ ಏನೇ ಇದ್ರೂ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಸುನಂದ. ಆಗ ಪೂಜಾ ಮತ್ತು ಸುಂದ್ರಿ ಅಲ್ಲಿಗೆ ಬರ್ತಾರೆ. ಏನಾಯ್ತಮ್ಮ, ಯಾಕೆ ಇಷ್ಟು ಖುಷಿಯಾಗಿದೆಯಾ ಅಂತಾಳೆ ಪೂಜಾ. ಜ್ಯುವೆಲರಿ ಶಾಪ್ನವ್ರು ಬರ್ತಾರಂತೆ, ಕಿಶನ್ ಅಕ್ಕ ಕಾಲ್ ಮಾಡಿದ್ರು, ಯಾವ ಒಡವೆ ಬೇಕಿದ್ರು ತಗೊಳ್ಳಿ ಅಂತ ಹೇಳಿದ್ರು ಅಂತಾರೆ ಸುನಂದ. ಅವ್ರು ಹೇಳಿದ್ದಕ್ಕೆ ಹ್ಞೂ ಅಂದ್ಯ, ಅಕ್ಕನಿಗೆ ಗೊತ್ತಾದರೆ ಅವಳು ಖಂಡಿತ ಒಪ್ಪಲ್ಲ, ಅವಳನ್ನು ಕೇಳಿದೆ ನಾನು ಇದನ್ನೆಲ್ಲ ಮಾಡೋಕ್ಕೆ ತಯಾರಿಲ್ಲಮ್ಮ, ಅಕ್ಕ ಏನಾದರೂ ಮಾಡ್ತೀನಿ ಅಂತ ಜವಾಬ್ದಾರಿ ತಗೊಂಡಿದ್ದಾಳೆ ತಾನೆ, ಮತ್ತೆ ಇದೆಲ್ಲ ಯಾಕಮ್ಮ ಅಂತಾಳೆ ಪೂಜಾ. ನಿಮ್ಮ ಅಕ್ಕಂಗೆ ಇದೆಲ್ಲ ಹೊಂದ್ಸೋಕೆ ಕಷ್ಟ ಆಗುತ್ತೆ, ನನಗೆ ಬುದ್ಧಿ ಹೇಳೋಕ್ಕೆ ಬರಬೇಡ, ಹೋಗ್ರಿ ಇಲ್ಲಿಂದ ಅಂತಾರೆ ಸುನಂದ. ಈಚೆ ಕನಿಕಾ ಅಣ್ಣ ಆದಿ ಕಾರಿಂದ ಕೆಳಗಿಳಿದು, ವಾಟ್ ಹ್ಯಾಪಂಡ್, ಹೌ ಆರ್ ಯು ಅಂತಾನೆ. ಇಂಗ್ಲೀಷ್ ಮಾತಾಡೋ ಶೋಕಿ ಬೇರೆನಾ ನಿನಗೆ ಅಂತಾರೆ ಕುಸುಮ. ಅಲ್ಲ ಏನು ನಿಮ್ಮ ಪ್ರಾಬ್ಲಮ್ಮು, ಆಗ್ಲಿಂದ ನನ್ನ ಫಾಲೋ ಮಾಡ್ತಿದ್ದೀರಾ, ಕಿರ್ಚ್ತಿದ್ದೀರಾ, ಆರ್ ಯು ಓಕೆ ಅಂತಾನೆ ಆದಿ. ನಾವು ಓಕೆ ಇದ್ದೀವಿ ಅಂತಾಳೆ ಭಾಗ್ಯ. ನಿಮಗೆ ನಿಜವಾಗ್ಲೂ ಡ್ರೈವಿಂಗ್ ಮಾಡೋಕ್ಕೆ ಬರುತ್ತಾ ಅಂತಾನೆ ಆದಿ. ಪಾಪ ಅಂತ ನಿಲ್ಸಿದ ಕಾರಿಗೆ ನೀನೇ ಒರೆಸ್ಕೊಂಡು ಹೋಗಿ ನನ್ನ ಮೇಲೆ ದರ್ಪ ತೋರಿಸ್ತಿದ್ಯಾ ಅಂತಾರೆ ಕುಸುಮ. ನಾನಿಲ್ಲಿ ನಿಮ್ಮ ಗಾಡಿ ಟಚ್ ಮಾಡಿದೆ ಅಂತಾನೆ ಆದಿ. ಹೌದು ಸರ್ ನೀವೇ ಅಂತಾಳೆ ಭಾಗ್ಯ. ನಮ್ಮ ಹತ್ರ ನಿನ್ನ ನಾಟಕ ಎಲ್ಲ ಬೇಡ ಅಂತಾರೆ ಕುಸುಮ. ನನಗೆ ಆಲ್ರೆಡಿ ಲೇಟ್ ಆಗಿದೆ ಅಂತಾನೆ ಆದಿ. ಇದೇ ನಿನ್ನ ಕಾರು ನಮ್ಮ ಕಾರಿಗೆ ಹೊಡೆದಿರೋದು ಅಂತಾರೆ ಕುಸುಮ. ಸರ್ ನಮ್ಮ ಕಾರನ್ನು ಸ್ವಲ್ಪ ನೋಡಿ ಅಂತಾಳೆ ಭಾಗ್ಯ. ಇಲ್ಲ ಸಾಧ್ಯ ಇಲ್ಲ ಅಂತಾನೆ. ನೋಡು ನೀನು ಮಾಡಿರೋದು ಅಂತಾರೆ ಕುಸುಮ. ಈಚೆ ಸುನಂದ ಒಡವೆ ಅಂಗಡಿಯವರಿಗೆ ಕಾಯ್ತಿರ್ತಾರೆ. ಆಗ ಅವ್ರು ಬರ್ತಾರೆ. ಕೂತ್ಕೊಳ್ಳಿ, ಒಡವೆ ತೋರಿಸಿ ಅಂತ ಸುನಂದ ಒಡವೆನ ನೋಡ್ತಾರೆ. ಈಚೆ ಆದಿ, ಓಕೆ ಓಕೆ ಅದು ನೀವಾ ಅಂತಾನೆ. ಏನು ಓಕೆ ಓಕೆ, ಗಳಿಗೆಗೊಂದು ಮಾತಾಡ್ತೀಯಾ ಅಂತಾರೆ ಕುಸುಮ. ನೋಡಿ ನನಗೆ ಒಂದು ಮೀಟಿಂಗ್ ಇದೆ ಪ್ಲೀಸ್ ಅಂತಾನೆ ಆದಿ. ಮಾಡೋದು ಮಾಡಿ ಹಾಗೆ ಹೋದರೆ ಹೇಗೋ, ನಾವು
ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಂತಾರೆ ಭಾಗ್ಯ. ಸಾರಿ ಕೇಳಬೇಕಾಗಿರೋದು ನೀವು, ನಾನಲ್ಲ ಅಂತಾನೆ ಆದಿ. ಹಾಗೆ ಹೇಳ್ತೀಯ ಅಂತ ಗೊತ್ತಿತ್ತು ಅಂತಾರೆ ಕುಸುಮ. ನೀವು ಹಾಗೆ ಹೋಗೋಕ್ಕೆ ನಾವು ಬಿಡಲ್ಲ, ಸಾರಿ ಕೇಳಿ ಅಂತಾಳೆ ಭಾಗ್ಯ. ನಾನು ಸಾರಿ ಕೇಳೋದ? ಸಾಧ್ಯನೇ ಇಲ್ಲ, ನಾನು ಸಾರಿ ಕೇಳಲ್ಲ ಅಂತಾನೆ ಆದಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.